ಹೀಗಾಗಿ ಈ ವ್ಯವಸ್ಥೆ ಒಳಗೆ ಇವತ್ತು ನಾವು ಸಿಂಪಲಾಗಿ ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಅವ್ರದ್ದು ಏನು ಮಾಡ್ತಾರೆ ನೋಡೋಣ, ಜನ ಎಷ್ಟು ಮಟ್ಟಿಗೆ ಪರಿಚಿತರಾಗ್ಯಾರ ಶಂಭು ಅವ್ರ ಬಗ್ಗೆ ಬಂದ್ರಾಗೆ ಅಷ್ಟು ಜನ ಒಳ್ಳೆಯವ್ರು ಆರಿಸಬೇಕು. ಅವ್ರು ಒಳ್ಳೆಯವ್ರಿದ್ರೆ ಆರಿಸಿದ್ರೆ ಭಾಳ ಒಳ್ಳೆಯದು. ಆದರೆ ಇನ್ನೊಂದು ಈ ಸಂದರ್ಭದಲ್ಲೇ ನಾವು ಈ ಜಾರಕಿಹೊಳಿ ಪ್ರಿಯಾಂಕ ಅವ್ರ ಬದಲಾಗಿ ಹೇಳೋದೇನಪ್ಪ ಅಂದ್ರೆ ಒಳ್ಳೆ ಸಣ್ಣ ವಯಸ್ಸದ, ಒಳ್ಳೆ ಬುದ್ಧಿವಂತಿ ಅನ್ನಿಸ್ತಾ ಇದ್ದಾರೆ. ಜೊತೆಗೆ ಅಪ್ಪನ ಸಹಕಾರ ಅದ ಮತ್ತು ಕುಟುಂಬ ಸಹಕಾರ ಅದ. ಆದರೆ ಒಳ್ಳೆಯ ಆಡಳಿತ ಕೊಡುವಂಥ ದೊಡ್ಡ ಮನಸ್ಸನ್ನು ಮಾಡ್ಕೊಂಡು ಆ ರೀತಿ ಆದಿಶೆಯಲ್ಲಿ ಬೆಳಿಬೇಕು. ಇದೊಂದು ಅವಕಾಶ ಅವ್ರ ಜೀವನದಲ್ಲಿ. ನೋಡ್ರಿ, ಶ್ರೀಮಂತಿಗೆ ಎಲ್ಲ ಅಲ್ಲ, ಹಾಗಂದ್ರೆ ಬಡತನ ಎಲ್ಲ ನಾಶ ಮಾಡ್ತತ್ತು ಅಲ್ಲ. ಇಲ್ಲಿ ಬಡವರು ಮೇಲೆ ಹೇಳಿದಂಥವ್ರು ಇದ್ದಾರೆ, ಶ್ರೀಮಂತರ ಮೇಲೆ ಕೆಳಗೆ ಬಿದ್ದಂಥವ್ರು ಅದಾರೆ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ನೆಲೆಯಲ್ಲಿ ಆ ಮಗು ಯಾವ ರೀತಿಯಾಗಿ ತನ್ನಂತ ಬೆಳೆಸ್ಕೊಳ್ತದೆ ಅನ್ನುವಂಥದ್ದು ಭಾಳ ಮಹತ್ವದ. ಅದನ್ನು ಅವರಲ್ಲಿ ಜನರಿಗೆ ಏನು ಆಶ್ವಾಸನೆ ಕೊಡೋದು ದೊಡ್ಡ ಪಾರ್ಟಿ ಅದು ಎಲ್ಲ ಅನುಕೂಲದ ಅವರಿಗೆ. ಹೀಗಾಗಿ ಅವರು ಒಳ್ಳೆಯ ಭರವಸೆ ಕೊಟ್ಟು ಅದನ್ನು ಮುಂದೆ ಈಡೇರಿಸುವಂಥ ಪ್ರಯತ್ನ ಮಾಡಬೇಕು. ಮತ್ತು ಜೊತೆಗೆ ಅಲ್ಲಿ ಜನರ ಬಿದ್ದ ಜನರ ಸಲುವಾಗಿ ತಾವು ಅದ್ರ ನಿಜವಾಗಿಯೂ ಇನ್ವಾಲ್ವ್ ಆಗಬೇಕು. ಕೇವಲ ಇಲೆಕ್ಷನ್ ಬಂದಾಗ ಭೇಟಿ ಆಗೋದು, ಇಲೆಕ್ಷನ್ ಹೋಗೋದು ಮತ್ತೆ ಮನೆಗೆ ಹೋಗೋದು, ಮತ್ತು ಇಲೆಕ್ಷನ್ ಬಂದಾಗ ಮತ್ತೆ ಬರುವಂಥ ಒಂದು ನಮ್ಮಲ್ಲಿ ನಾವು ಸಂಪ್ರದಾಯ ಹೊಡ್ಕೊಂಡವ್ರಲ್ಲ ಇವ ಅವ್ರು ಹೋಗ್ಬೇಕಂತ. ಓಕೆ, ಅಂದರೆ ಎಲೆಕ್ಷನ್ ಇರಲಿ ಬಿಡಲಿ ಇಡೀ ಕ್ಷೇತ್ರದ ಜೊತೆಗೆ ಇವತ್ತು ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರ್ಥಿಕವಾಗಿ ಅಷ್ಟು ಭರಾಟರಿದ್ದಾರೆ. ಜನರ ಜೊತೆಗೆ ಅವರ ಸಮಸ್ಯೆ ಏನು ಪರಿಹಾರ ಮತ್ತು ಇವು ಗ್ಯಾರಂಟಿಗಳು ನಿಜವಾಗಿಯೂ ಅಡಾಪ್ಟ್ ಅವ್ರಿಗೆ ಜನರಿಗೆ ಮುಟ್ಟೋದು ಇಲ್ಲೋ. ಮತ್ತು ಆದಷ್ಟು ಭ್ರಷ್ಟಾಚಾರ ಎಲ್ಲಿರ್ತದೆ ಕಡಿಮೆ ಮಾಡುವಂಥದ್ದು. ಯಾಕಂದ್ರೆ ಮನುಷ್ಯ ಒಂದು ಲಿಮಿಟ್ ಇರ್ತದೆ ರೀ. ಎಷ್ಟು ಗಳಿಸೋರು ನೀವು? ಎಂಥ ಅಶೋಕ್ ಮಹಾರಾಜ ಇಡೀ ದೇಶ ಗೆದ್ದಿದ್ದ, ಎಂಥ ಔರಂಗಜೇಬ್ ಇಡೀ ದೇಶ ಗೆದ್ದಿದ್ದ, ಎಲ್ಲಿದ್ದಾರೆ ಇವತ್ತು ಅವರು? ಅವರಷ್ಟು ಶ್ರೀಮಂತರಂತೆ ಇವ್ರು ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದೂ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ತಿಳ್ಕೊಬೇಕಾದ್ರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ಇತಿಹಾಸ ಉಳಿತಾವೆ. ಎಸ್, ಖಂಡಿತ. ಓಕೆ, ಇವಾಗ ಅಣ್ಣಾ ಸಾಹೇಬ್ ಜೊಲ್ಲೆರವರು ನೀವು ಹೇಳಿದಾಗೆ ಒಂದ್ ವೇಳೆ ದಾಖಲೆಗಳನ್ನ ತೋರಿಸಿದ್ರು ಜನರ ಮುಂದೆ, ನೋಡಿ ನಾನು ಈ ಯೋಜನೆಗಳಲ್ಲಿ ಇಷ್ಟಿಷ್ಟು ಖರ್ಚು ಮಾಡಿದ್ದೀನಿ ಅಂತ, ಅದಕ್ಕೆ ನೀವು ಹೇಳಿದ್ರಿ ಜನಾನೇ ತೋರಿಸ್ಬೇಕು, ಹೌದು ಅನ್ಬೇಕು ಅಂತ. ಆದ್ರೆ ಕೆಲವೊಂದಷ್ಟು ಜನ ಬೆಂಬಲಿಗರು ಇರ್ತಾರೆ, ತೋತಾಗಳು, ರಟ್ಟ ತೋತಾಗಳು. ನೀವೇನ್ ಹೇಳ್ತೀರಾ ಅದನ್ನ ಅಲ್ಲಿ ಹೋಗ್ಬಿಟ್ಟು ಜನರ ಮುಂದೆ ಅದನ್ನ ಹೇಳ್ತಾರೆ. ಅವ್ರ ಮಾತಿನ ಮೋಡಿಗೋ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಆಮಿಷಕ್ಕೊಳಗಾಗಿ ಜನ ಸರಿ ಆಯ್ತು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆರ್ ಅವರಿಗೆ ಹೆಚ್ಚಿನ ಮತಗಳನ್ನ ಹಾಕಿದ್ರೆ, ಇತ್ತ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಬೇರೆ ಏನು ಆಪ್ಷನ್ ಇರುತ್ತೆ? ಏನಿಲ್ಲ, ಅದು ಅವರು ಅಲ್ಲಿ ಸಹಜ ಅವ್ರಿಗೆ ಜನ ನಂಬಿದ್ರು, ಅವ್ರಿಗೆ ಮತ ಹಾಕಿದ್ರೆ. ಪ್ರಜಾಪ್ರಭುತ್ವದಲ್ಲಿ ಏನೂ ಇರಲಿ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್, ಒಂದು ಪ್ಲಸ್ ಹೋದು ಮೈನಸ್ ಹೋದು ಪ್ರಜಾಪ್ರಭುತ್ವ. ಈಗ ಬಹುಸಂಖ್ಯಾತರು ಇದು ಪೂರ್ವ ಅಲ್ಲ ಪಶ್ಚಿಮ ಅಂತಂದ್ರೆ ನಾವು ಒಪ್ಪಬೇಕಾಗ್ತದೆ. ಓಕೆ, ಇದು ಪ್ರಜಾಪ್ರಭುತ್ವ ದೋಷ. ಮತ್ತೆ ನೀವು ಎಲ್ಲರೂ ಒಪ್ಕೊಂಡಾಗ ಪಾಪ ಅದು ಏನು ಮಾಡ್ಲಿಕ್ಕೆ ಸಾಧ್ಯ? ಪ್ರಿಯಾಂಕಾ ಅವರು ಆಗಿರೋ ಒಂದು ಏನಪ್ಪ ಅಂದ್ರೆ ತನಗೆ ನೀಗಿದಷ್ಟು ಕೆಲಸಗಳನ್ನ ಮತ್ತೆ ಮುಂದೆ ಮಾಡ್ತಾ ಹೋಗುವಂಥದ್ದು ಅಷ್ಟೇ. ಪಾಸಿಟಿವಿಟಿನ ಹಂಗೆ ಮೇಂಟೈನ್ ಮಾಡಬೇಕು. ನೀವು ಸೋತ ತಕ್ಷಣ ಬಿಟ್ಟು ನಂದೆಲ್ಲ ಜಗತ್ತಿನನ್ನು ಹರಿದು ಬಿತ್ತಪ್ಪ ಮುಗಿದು ಅನ್ನೋಂಗಲ್ಲ. ಇದು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇರಬೇಕು, ಕ್ಷಣಕ್ಕೆ ಹೋರಾಟ ಮಾಡ್ತಾ ಇರಬೇಕು, ಅದು ಬೆಳೆಸ್ಕೊಂಡು ಹೋಗ್ಬೇಕು. ಮತ್ತು ಎಂಥ ಒಂದು ಕನಿಷ್ಠ ನೋಡ್ರಿ, ಅಂಬೇಡ್ಕರ್ ಜೀವನ ನೆನೆಸ್ಕೊಂಡ್ರೆ ಅವರ ಜೀವನ ಚರಿತ್ರೆ ಓದ್ತಾ ಇದ್ರೆ ನಿಜವಾಗಿಯೂ ನಮ್ಮ ದೇಶದ ಅದ್ಭುತ ನಾಯಕರಲ್ಲಿ ಒಬ್ಬರು ಅವರು. ಅತಿ ಕೆಳಮಂದು ಹೆಂಗೆ ಮೇಲೆ ಬಂದ್ರಪ್ಪ, ಮನೆಯೊಳಗೆ ಮಲತಾಯಿ ಕಾಟ, ಹೊರಗೆ ಬಂದ ಸಮಾಜ ಕಾಟ, ಮುಟ್ಟಿಸೋದ್ರಾಗಿಲ್ಲ, ಸಮೀಪ ಕರಿತಾ ಇರಲಿಲ್ಲ. ಅವ್ರು ಮಾಡಿದಂಥ ಅನ್ಯಾಯಗಳನ್ನ ಅವ್ರ ಮೇಲೆ ದೌರ್ಜನ್ಯ ಅಂತ ಶಬ್ದ ಇಲ್ಲ ನನಗೆ. ಅವೆಲ್ಲ ನೋಡಿದಾಗ ಗಾಬರಿ ಆಗ್ತದೆ. ಈ ಮನುಷ್ಯ ಇಂಥದ್ದು ಎದ್ದು ಹೆಂಗೆ ಬಂದ್ರಿ ಅಂತೇಳಿ ನಮ್ಮಂಥವ್ರ ಅರ್ಧ ಸತ್ತು ಹೋಗಿಬಿಡ್ತೀವಿ ನಾವು ಹುಡುವಾಗಿ. ಅಂಥ ವ್ಯಕ್ತಿತ್ವ ನಂತರ ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಡ್ತು. ಅಷ್ಟೆಲ್ಲ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಒಬ್ಬರಾದರು. ಆದರೆ ಅವ್ರಿಗೂ ಸಹಿತ ಕಾಂಗ್ರೆಸ್ಸಿಗರು ಅನ್ಯಾಯ ಮಾಡಿದ್ರು. ಹಾಗೆ ಈಗ ನಾವೆಲ್ಲ ಮಾತಾಡ್ತೀವಿ. ಇವತ್ತು ಯಾರಿಗೆ ಅನ್ಯಾಯ ಮಾಡೋದು ನ್ಯಾಯ ಮಾಡೋದಿಲ್ಲ. ಅವರು ಹಂತಕ್ಕೆ ಬಂದ್ರಲ್ಲ, ಒಬ್ಬ ಈ ದೇಶದ ಕಾನೂನು ಮಿನಿಸ್ಟರ್ ಆದರೂ, ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟರು. ಬಡತನದಲ್ಲಿದ್ದರೆ ಮತ್ತು ಬೇರೆ, ಆದರೆ ಬಡತನ ಇದು ಬೆಳೆದಕ್ಕೆ ಅಡ್ಡ ಬರ್ತೈತಿ ಅಂತಲ್ಲ, ಅಂಬೇಡ್ಕರ್ ಸಾಕ್ಷಿ. ಇವತ್ತು ಪ್ರಿಯಾಂಕಾ ಅವ್ರಿಗೆ ಸಾಕಷ್ಟು ಅನುಕೂಲದ. ಮತ್ತು ಅವ್ರ ತಂದೆಯವರು ಅಂಬೇಡ್ಕರ್ ಅವರು ಒಬ್ಬ ಫಾಲೋವರ್ ಇದ್ದಾರೆ, ಬಸವಣ್ಣವ್ರು ಫಾಲೋ ಇದ್ದಾರೆ. ಅವ್ರು ಅದು ನಿಜವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ಇವತ್ತು ಸೋಲ್ಬೋದು, ನಾಳೆ ಗೆಲ್ಬೋದು. ಸೋಲುಗಳು ಮುಖ್ಯ. ಎಷ್ಟು ಸಲ ಗೆದ್ದಿದ್ದಾರಪ್ಪ ಅಂಬೇಡ್ಕರ್ ಅವರು ಎಲೆಕ್ಷನ್ದಲ್ಲೇ? ನಿರ್ದೇಶಕರು ವಿರೋಧ ಓಟ್ ಹಾಕೋರು ಅವ್ರಿಗೆ ವ್ಯವಸ್ಥೆ ಹೆಂಗಾಗಿತ್ತು. ಈಗ ಅಣ್ಣಾ ಸಾಹೇಬ್ರವರು ಓಟ್ ಕೇಳಕ್ ಹೋಗ್ಬೇಕಾದ್ರೆ ತಮ್ಮ ಹೆಸರಿಗಿನ್ನ ಜಾಸ್ತಿ ಮೋದಿಯವ್ರ ಹೆಸರನ್ನ ಬಳಸ್ತಾ ಇದ್ದಾರೆ. ಪ್ರತಿಯೊಬ್ಬ ಬಿಜೆಪಿ ಅಭ್ಯರ್ಥಿಗಳು ಕೂಡ ಕರ್ನಾಟಕದಲ್ಲಿ ತಮಗೆ ಗೊತ್ತೇ ಇದೆ, ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಮೋದಿಯವರ ಹೆಸರನ್ನೇ ಹೇಳೋದು, ಅವ್ರ ಮುಖಾನೇ ಇಟ್ಕೊಂಡು ಪ್ರಚಾರ ಮಾಡುವಂಥದ್ದು, ದೇಶದ ಅಭಿವೃದ್ಧಿಗೋಸ್ಕರ ಮಾಡಿ ಅಥವಾ ಹೀಗೆ ನೀವು ಹೇಳಿದಾಗ 2047 ಏನಾಗುತ್ತೆ ಆ ಒಂದು ವಿಷನ್ನ ಇಟ್ಕೊಂಡು ವೋಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ. ಅಲ್ಲಿವರೆಗೂ ಜನ ಮೂರ್ಖರಾಗಕ್ಕೆ ಸಾಧ್ಯ ಇದೆಯಾ ಸರ್? ನೋಡ್ರಿ, ಅದು ಮೋದಿಯವರು ಇಂಥ ಮಹಾತ್ಮ ಗಾಂಧಿಯವರಿಗೆ ಜನರು ಮೂರ್ಖ ಮಾಡಿದ್ರೆ ಈಗ ಜನ ಸ್ವಲ್ಪ ಎಚ್ಚರಗಳಾಗತ್ತಾರ. ಆದ್ರೂ ಇನ್ನೂ ನಮ್ಮ ಮೀಡಿಯಾ ಇದ್ದಿದ್ದು ಏನು ಮಾಡ್ತಾ ಇದ್ದಪ್ಪ, ಮೋದಿಯವ್ರ ಬದಲಾಗಿ ಹೇಳ್ತಾ ಇದ್ದೀನಿ ಈ ಮಾತು.
ಮಾತನ್ನ ಜೊಲ್ಲೆ ಅವ್ರ ಬದಲಾಗಿ ಅಲ್ಲ. ಯಾಕಂತಂದ್ರೆ ಮೋದಿನೇ ಬೇರೆ ಜೊಲ್ಲೆನೇ ಬೇರೆ. ಆದ್ರೆ ಜೊಲ್ಲೆ ಅವರು ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ಮೋದಿ ಹೆಸರು ರೆಫರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಆಗುವಂಥ ಅಪಾಯಗಳು ಇವ್ರಿಗೂ ಅಪಾಯ ಆಗೋ ಸಾಧ್ಯತೆಗಳು ಇದ್ದಾವೆ. ಅವ್ರಿಗೆ ಆದಂಥ ಒಳ್ಳೆತನ ಇವ್ರಿಗೂ ಒಳ್ಳೆತನ ಆಗುವಂಥವು. ಏನೋ ಮೋದಿ ಅವರು ಅಷ್ಟೇ ಲೆಕ್ಕದಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಇಲ್ಲಿವರೆಗೆ ಒಂದು ಯೋಜನೆ ಯಶಸ್ವಿಯಾಗಿ ಇವತ್ತು 100 ಸ್ಮಾರ್ಟ್ ಸಿಟೀಸ್ ಆಗಿರ್ಬೋದು, ನಮಾಮಿ ಗಂಗಾ ಆಗಿರ್ಬೋದು, ಎಷ್ಟು ಯೋಜನೆ ಘೋಷಣೆ ಮಾಡಿದ್ರೆ ಅವ್ರಿಗೆ ಲೆಕ್ಕಿಲ್ಲ, ಆ ರೀತಿ ಮಾಡಿದರು. ಅದ್ರಲ್ಲಿ ಒಂದಾದರೂ ಇವತ್ತು 100ಕ್ಕೆ 100ರಷ್ಟು ಯಶಸ್ವಿಯಾಗಿದ್ದಾವೆ. ಈ 10 ವರ್ಷದಲ್ಲೇ ಬಡತನ ಹೋಗಿಸ್ತೀನಿ, ಎಲ್ಲರಿಗೂ ಮನೆ ಮಾಡಿಕೊಡ್ತೀನಿ, ಎಲ್ಲರೂ ನೀರು ಮಾಡಿಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಈಗ ಮತ್ತೆ ಮಾತಾಡ್ತಾ ಇದ್ದಾರೆ. ಇನ್ನು 47 ತೋರಿಸ್ತಾ ಇದ್ದಾರೆ. ಇನ್ನು ನಂಬುದು ಹೆಂಗೆ ಅಂತವ್ರು ಅಂದ್ರೆ ಮೋದಿಯವ್ರು ನಂಬುದಿಲ್ಲ ಅಂದ್ರೆ ಮತ್ತೆ ಇವ್ರು ನಂಬೋ ಪ್ರಶ್ನೆ ಹೆಂಗೆ ಬರ್ತದೆ? ಜನಕ್ಕೆ ಬಿಟ್ಟಂಥ ವಿಷಯ. ಇಷ್ಟು ಮಾಡ್ಬೇಕಾದ್ರೆ 10 ವರ್ಷ ಏನು ಮಾಡಿದ್ರು ಮ್ಯಾಕ್ಸಿಮಮ್ ಈ ದೇಶದಲ್ಲೇ ಇದು ಡಾಲರ್ ಬೆಲೆ ಮುಂದೆ ನಮ್ಮ ನೋಟ್ ಇದಾಗಿ ಹೋಗ್ಬಿಡ್ತು. ಬಡತನ ಸಾಕಷ್ಟು ಅದ. 111ನೇ ಸ್ಥಾನದಲ್ಲಿದ್ವಿ ನಾವು ಬಡತನದಲ್ಲೇ. ಅದಕ್ಕೆ ಇವರು ಎಲ್ಲ ಬಡತನ ಎಬ್ಸಿ 25 ಕೋಟಿ ಮಂದಿ ಮಾಲ್ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಭಾಳಷ್ಟು ಹೇಳಿದ್ರು ಜನ ನಂಬುದಿಲ್ಲ. ನಾವು ಸ್ವತಃ ಒಂದ್ಗಡೆ ಅವರೇ ಹೇಳ್ಕೊಂಡಿದ್ದಾರೆ, ಜೂಟ್ ಬೋಲೋ ಜೂಟ್ ಬೋಲೋ ಜೂಟ್ ಬೋಲೋ ಅಂತೇಳಿ. ಇವೊಬ್ಬ ನಾಯಕರಾಗಿ ಮಾತಾಡಿದಾಗ ಮತ್ತು ಒಂದು ಕೊಟ್ಟ ಆಶ್ವಾಸನೆಗಳು ಜುಮ್ಲಾ ಅಂತ ಹೇಳಿದಾಗ ಮತ್ತು ನಂಬುದು ಹೆಂಗೆ ಇವರು. ಹೀಗಾಗಿ ಜೊಲ್ಲೆ ಅವರು ಪ್ರಾಮಾಣಿಕರದಾರೋ ಅಪ್ರಾಮಾಣಿಕರು ಬೇರೆ ವಿಷಯ. ಅಲ್ಲಿ ಜನ ಮಾತ್ರ ಅವ್ರು ನೋಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಏನು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಜನ ಪರೀಕ್ಷೆ ಮಾಡಿ ಹೋಗಿ ಕೇಳಿ ಅವ್ರು ಎಲ್ಲಿದ್ದಪ್ಪ ತೋರಿಸ ನಮ್ಗೆ ಅಂತೇಳಿ ಏನು ತಪ್ಪಾಗುತ್ತೆ. ಇನ್ ಜನರಲ್ ಒಂದು ಕ್ವೆಶನ್ ಕೇಳಿ, ಇದು ಯಾರ ಬಗ್ಗೆನೂ ಅಲ್ಲ. ಒಬ್ಬ ವ್ಯಕ್ತಿ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕಬೇಕಾದ್ರೆ ಆ ವ್ಯಕ್ತಿಯನ್ನ ನೋಡಿ ಓಟ್ ಹಾಕ್ಬೇಕಾ ಅಥವಾ ಆ ಪಕ್ಷವನ್ನ ನೋಡಿ ಓಟ್ ಹಾಕ್ಬೇಕಾ ಸರ್? ನೋಡ್ರಿ, ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮದು ಏನಪ್ಪ ಅಂತಂದ್ರೆ, ಇದು ಪಕ್ಷಗಳ ನೆಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಈ ದೇಶವನ್ನು ಕಟ್ಟಲಿಕ್ಕೆ ಹೋಗಿಲ್ಲ. ಇವರು ಪಕ್ಷಗಳ ನಂತರ ಮಾಡ್ಕೊಂಡಿದ್ದಾರೆ. ನೀವು ಯಾವುದೇ ಪಕ್ಷದಿಂದ ಬರ್ರಿ, 272 ಮಂದಿಯಾಗ ತಮ್ಮ ನಾಯಕನ ಆಯ್ಕೆ ಮಾಡ್ಕೊಂಡ್ರಂದ್ರೆ ಅವ ಈ ದೇಶದ ಪ್ರಧಾನಿ. ಎಷ್ಟದೇ ಇವ್ರ ನಂತರ ಪಕ್ಷ ಮಾಡ್ಕೊಂಡ್ರು, ಅದು ಪಕ್ಷ ದುಡ್ಡು ಎಬ್ಸ್ಗಳು, ಇವೆಲ್ಲ ನಂತರ ಡೆವಲಪ್ಮೆಂಟ್ಗಳು. ಆರಂಭದಲ್ಲಿ ಮಾಡಿದಿಷ್ಟ 272 ಯಾರುಗಳೇ ಆಗ್ತಾರೆ, ಪಕ್ಷರೇ ಇರ್ಬೋದು, ಪಕ್ಷದಲ್ಲೂ ಇರ್ಬೋದು, ಪಕ್ಷೇತರವಾಗಿ ಇರ್ಬೋದು. 272 ಮಂದಿ ಆದರೆ ಅದನ್ನ ಎಲ್ಲರೂ ಕೂಡ ಆವರಿಸ್ಬೇಕು. ಅದನ್ನು ನಮ್ಮ ನಾಯಕ ಯಾರು, ಅದು ಪ್ರಜಾಪ್ರಭುತ್ವ ಅಂತ ಇಲ್ಲಿ ನಮ್ಮಲ್ಲಿ ಮಾಡಿದ್ದಾರೆ. ಇದು ಸಂಸದೀಯ ವ್ಯವಸ್ಥೆ ಅದ. ನಂತರದಲ್ಲೇ ಒಂದು ನಮ್ಗೆ ಒಬ್ಬರಿಗೆ ಸಾಧ್ಯ ಇಲ್ಲ, ಒಬ್ಬರಿಗೆ ಕೂಡಿ ಹೋಗೋ ಸಾಧ್ಯ ಇಲ್ಲ ಅಂತ ಎಣಿಸಿದಾಗ ವಾಸ್ತವದ ಮೇಲೆ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಪಾರ್ಟಿ ಅಂತ ಹೇಳ್ತಿಲ್ಲ, ಇದು ಮೊದಲಾದ್ರು ಇತ್ತು. ಆದರೆ ನಮ್ಮ ಅಂಬೇಡ್ಕರ್ ಅವ್ರ ಕಾನ್ಸೆಪ್ಟ್ ಹಿಂಗಿತ್ತು. ಹೀಗಾಗಿ ನೀವು ಮೊದಲು ನೋಡ್ಬೇಕಾಗಿದ್ದು ವ್ಯಕ್ತಿಯ ಚಾರಿತ್ರ್ಯ, ವ್ಯಕ್ತಿಯ ದುಡಿಮೆ, ಅವು ಯಾವ ರೀತಿ ಅದಲ್ಲ ಜನರಿಗೆ ಎಷ್ಟು ಮೂಡ್ತಾನ. ಇದು ನಾವು ಜನ ತಿಳ್ಕೊಂಡು ಓಟ್ ಹಾಕ್ಬೇಕು, ಅದನ್ನ ಪಾರ್ಟಿ ನೋಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಪೈಪೋಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಒಂದ್ ರೀತಿ ಜಿದ್ದಾಜಿದ್ದಿ ಏರ್ಪಡ